ಆ 4 ನಿಮ್ಮಲ್ಲಿರುವುದಾದರೆ ನೀವು ಉದ್ಧಾರವಾಗೋದಿಲ್ಲ. ಜಾಗ್ರತೆ. ಜ್ಞಾನವುಳ್ಳಂಥವನು ಇತರರನ್ನು ರಕ್ಷಿಸುತ್ತಾನೆ. ಸ್ವಾರ್ಥತೆಯ ಬುದ್ಧಿಯುಳ್ಳಂಥವನು ನಾನ್ ಚೆನ್ನಾಗಿದ್ರೆ ಸಾಕಂದ್ಕೊಳ್ತಾನೆ. ಈ 4 ನಿಮ್ಮಲ್ಲಿರುವುದಾದರೆ ನೀವು ಬದಲಾಗುವುದಿಲ್ಲವೆಂದು ಹೇಳಿದೇನಲ್ಲವೇ, ಅದರಲ್ಲಿ ಮೊದಲನೇದು ಯಾವುದು ಗೊತ್ತಾ? ಸ್ವಾರ್ಥತೆಯಾಗಿದೆ. ಸ್ವಾರ್ಥತೆ ಎನ್ನುವಂಥದ್ದು ಬಹು ಭಯಂಕರವಾದ ಮಾಯರೋಗವಾಗಿದೆ. ಕೆಲವರಂತೂ ಬಹಳ ಸ್ವಾರ್ಥರಾಗಿರುತ್ತಾರೆ. ಈಗ ತಾನೇ ನಾನು ಹೇಳಿರುವ ಹಾಗೆ, ನಾನೊಬ್ಬನೇ ರಕ್ಷಣೆ ಹೊಂದಿದ್ರೆ ಸಾಕು, ಪಕ್ಕದ ಮನೆಯವರು ಏನಾದ್ರೆ ನನಗೇನು, ನಾನು ರಕ್ಷಣೆ ಹೊಂದಿದ್ರೆ ಸಾಕು, ನನ್ನ ಗಂಡ ರಕ್ಷಣೆ ಹೊಂದದಿದ್ದರೆ ನನಗೇನು, ನನ್ನ ಹೆಂಡತಿ ಸಭೆಗೆ ಬರದಿದ್ದರೆ ನನಗೇನು, ನನ್ನ ಮಕ್ಕಳು ದೇವರ ಸನ್ನಿಧಿಗೆ ಬರದಿದ್ದರೆ ನನಗೇನು ಎಂದು ಹೀಗೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ವಾಕ್ಯ ಕೇಳುವವರಲ್ಲಿ ಒಬ್ಬಂಟಿಗರೇ ಕೇಳ್ತಾ ಇದ್ದೀರಾ? ಗಂಡನಿಲ್ಲದೆ, ಹೆಂಡತಿ ಇಲ್ಲದೆ, ಮಕ್ಕಳಿಲ್ಲದೆ, ತಂದೆ ತಾಯಿಗಳಿಲ್ಲದೆ ಒಬ್ಬಂಟಿಗರಾಗಿ ವಾಕ್ಯ ಕೇಳ್ತಾ ಇದ್ದೀರಾ? ಹಾಗಾದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮೊಳಗೂ ಕೂಡ ಸ್ವಾರ್ಥತೆ ಇದೆ ಎಂದರ್ಥ. ಕೆಲವೊಂದು ಸಂದರ್ಭಗಳಲ್ಲಿ ಗಂಡ ಅನ್ಯನಾಗಿರೋದ್ರಿಂದ, ಹೆಂಡತಿ ಅನ್ಯಳಾಗಿರೋದ್ರಿಂದ, ಇಲ್ಲವೇ ಮಕ್ಕಳು ದೂರ ಪಟ್ಟಣದಲ್ಲಿರುವುದರಿಂದ ನೀವು ಕುಟುಂಬವಾಗಿ ವಾಕ್ಯ ಕೇಳದೇ ಇರುವುದಾದರೆ ಪರವಾಗಿಲ್ಲ, ಇಲ್ಲವೇ ದೇವರ ಸನ್ನಿಧಿಗೆ ಕೂಡಿ ಬರುವ ವಿಷಯದಲ್ಲಿ ಏನೆಂದು ಉತ್ತರಿಸಬೇಕೆಂದು ನಿಮಗೆ ಬಿಟ್ಕೊಡ್ತೇನೆ. ಗಂಡನನ್ನು ದೇವರ ಸಭೆಗೆ ಕರೆತಂದು, ಹೆಂಡತಿಯನ್ನು ದೇವರ ಸಭೆಗೆ ಕರೆತಂದು, ಮಕ್ಕಳನ್ನು ದೇವರ ಸಭೆಗೆ ಕರೆತಂದು ಅವರು ಮೊಳಕಾಲೂರುವಂತೆ ಮಾಡಿ ದೇವರ ಸನ್ನಿಧಿಗೆ ಕರೆತರುವ ಎಲ್ಲ ಸಾಧ್ಯತೆ ಇದ್ದಾಗ್ಯೂ ಕೂಡ ನಾನು ಹೋಗ್ಬರ್ತೇನೆ ಬಿಡು ಸಭೆಗೆ, ನೀನ್ಯಾಕೆ ಬರ್ತಿ ಎಂಬ ಭಾವನೆ ಇದೆಯಲ್ಲವೋ ಅದೇ ಸ್ವಾರ್ಥತೆಯಾಗಿದೆ. ನಾನೊಬ್ಳೇ ಹೋಗ್ಬರ್ತೇನೆ ಅನ್ನುವಂತಹ ಆಲೋಚನೆ ಏನಿದೆ ಅಲ್ಲವೋ ಅದೇ ಸ್ವಾರ್ಥತೆಯಾಗಿದೆ. ದೇವರಿಗಿರುವ ಆಸೆ ಏನೆಂದರೆ ನಾವು ಕುಟುಂಬವಾಗಿ ದೇವರ ಸನ್ನಿಧಿಯಲ್ಲಿ ಬಂದು ಕಾಣಿಸಿಕೊಳ್ಳಬೇಕು. ಅದು ದೇವರ ಆಸೆಯಾಗಿದೆ. ಸ್ವಾರ್ಥತೆಯಿಂದ ತುಂಬಿಕೊಂಡವರು ಸಾಧಾರಣವಾಗಿ ಏನ್ ಮಾಡ್ತಾರೆ? ನಾನ್ ಚೆನ್ನಾಗಿದ್ರೆ ಸಾಕಂದ್ಕೊಳ್ತಾರೆ. ಬೇರೆಯವರು ಚೆನ್ನಾಗಿಲ್ಲದಿದ್ರೆ ನನಗೇನು, ನಾನೊಬ್ಬನೇ ಹೊಟ್ಟೆ ತುಂಬ ತಿಂದ್ರೆ ಸಾಕು, ಬೇರೆಯವರು ತಿನ್ನದಿದ್ರೆ ನನಗೇನು, ಬೇರೆಯವರು ಹಸುವೆಯಿಂದಿದ್ರೆ ನಾನೇನ್ ಮಾಡಲಿ, ನಾನೊಬ್ಬನೇ ಸುಖವಾಗಿದ್ರೆ ಸಾಕು, ಸಂತೋಷದಿಂದಿದ್ರೆ ಸಾಕು, ನಾನೊಬ್ಬನೇ ಸೌಖ್ಯವಾಗಿದ್ರೆ ಸಾಕು, ಬೇರೆಯವರ ಸಂಗತಿ ನನಗ್ಯಾಕೆ ಬೇಕು, ಇತರರ ಸಂಗತಿ ನನಗ್ಯಾಕೆ ಬೇಕು, ನನ್ನ ಸಹೋದರನ ಸಂಗತಿ ನನಗ್ಯಾಕೆ ಬೇಕು, ಅಣ್ಣನ ಸಂಗತಿ, ಅಕ್ಕಳ ಸಂಗತಿ, ತಂಗಿಯ ಸಂಗತಿ, ತಮ್ಮನ ಸಂಗತಿ ನನಗ್ಯಾಕೆ ಬೇಕು, ನಾನ್ ಚೆನ್ನಾಗಿದ್ರೆ ಸಾಕು ಎನ್ನುವುದು ಸ್ವಾರ್ಥ ಆಗಿದೆ. ಈ ಅಂತ್ಯ ದಿನಗಳಲ್ಲಿ, ಅಂದರೆ ಅಪಾಯಕರವಾದ ಈ ಕಾಲದಲ್ಲಿ ಮನುಷ್ಯರಲ್ಲಿ ಸಾಧಾರಣವಾಗಿ ಮೊದಲು ಕಾಣಿಸುವ ಲಕ್ಷಣ ಏನೆಂದು ಬೈಬಲ್ನಲ್ಲಿದೆ. ಬೇಕಾದರೆ ನೋಡ್ತೀರಾ? ನೋಡೋಣ ಬನ್ನಿ. ತಿಮೋತಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮೊದಲ 2 ವಚನಗಳು. ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆದಿರುವ 2ನೆಯ ಪತ್ರಿಕೆ 3ನೇ ಅಧ್ಯಾಯ ಮೊದಲ 2 ವಚನ ಓದುತ್ತಿದ್ದೇನೆ. ಅಂತ್ಯ ದಿನಗಳಲ್ಲಿ ಅಪಾಯಕರವಾದ ಕಾಲಗಳು ಬರುವವು. ಅಂತ್ಯ ದಿನಗಳಲ್ಲಿ, ಅಂದರೆ ಯೇಸು ಕ್ರಿಸ್ತನು 2ನೇ ಸಾರಿ ಬರುವ ಕಾಲದಲ್ಲಿ ಅಪಾಯಕರವಾದ ಪರಿಸ್ಥಿತಿಗಳು ಬರುತ್ತವೆ. ಆ ಅಪಾಯ ಆಕಾಶದಿಂದಾಗಲಿ, ಇಲ್ಲವೇ ಸಮುದ್ರದಿಂದಾಗಲಿ, ಇಲ್ಲವೇ ವಾತಾವರಣದಿಂದಾಗಲಿ, ಪ್ರವಾಹದಿಂದಾಗಲಿ ಬರುವುದಿಲ್ಲ, ಮನುಷ್ಯರಿಂದಲೇ ಬರುತ್ತದೆ. ಮನುಷ್ಯರೊಳಗೆ ತೂರಿಕೊಂಡಿರುವಂತಹ ಪಾಪಿಷ್ಟ ಜೀವಿತ ವಿಧಾನದ ನಿಮಿತ್ತ ಅಪಾಯಕರವಾಗಿರುವಂತಹ ದಿನಗಳು ಆವರಿಸುತ್ತವೆ. ಹೀಗೆ ಅಪಾಯಕರವಾದ ದಿನಗಳು ಆವರಿಸುವುದಕ್ಕೆ ಪ್ರಧಾನ ಕಾರಣ ಏನೆಂದು ಗೊತ್ತಾ? ಮುಂದೆ ನೋಡೋಣ ಬನ್ನಿ. ಅಂತ್ಯ ದಿನಗಳಲ್ಲಿ ಅಪಾಯಕರವಾದ ಕಾಲಗಳು ಬರುವವು ಎಂದು ತಿಳಿದುಕೊಳ್ಳಿರಿ. ಹೇಗೆಂದರೆ ಮನುಷ್ಯರು ಸ್ವಾರ್ಥರಾಗಿರುತ್ತಾರೆ. ಮೊಟ್ಟ ಮೊದಲ ರ್ಯಾಂಕ್ ಏನಾಗಿದೆ? ಸ್ವಾರ್ಥತೆಯಾಗಿದೆ. ಸ್ವಾರ್ಥತೆಯಿಂದ ಜೀವಿಸುತ್ತಾರೆ. ಈಗ ತಾನೇ ಹೇಳಿದೆನಲ್ಲವೇ, ನಾನೊಬ್ಬನೇ ಚೆನ್ನಾಗಿದ್ರೆ ಸಾಕು. ಸಾಧಾರಣವಾಗಿ ಹಳ್ಳಿ ಊರುಗಳಲ್ಲಿ ನೀವು ಗಮನಿಸುವುದಾದರೆ ಪಕ್ಕದ ಮನೆಯವರಿಗೆ ಅಡಿಗೆ ಮಾಡಿಕೊಳ್ಳುವುದಕ್ಕಾಗಿ ಏನೇ ಇಲ್ಲದಿರುವಾಗ, ಅಂದರೆ ಅಕ್ಕಿಯಾಗಲಿ, ಇಲ್ಲವೇ ಖಾರವಾಗಲಿ, ಇಲ್ಲವೇ ಎಣ್ಣೆ ಇಲ್ಲದಿರುವಾಗ, ಸಕ್ಕರೆ ಇಲ್ಲದಿರುವಾಗ, ಉಪ್ಪಿಲ್ಲದಿರುವಾಗ, ಆ ಪಕ್ಕದ ಮನೆ ಸ್ತ್ರೀ ನಿರ್ಭಯದಿಂದ ಬಂದು, ಅಕ್ಕ, ನಮ್ಮ ಮನೆಯಲ್ಲಿ ಅಡಿಗೆ ಮಾಡಲು ಏನೂ ಇಲ್ಲ, ಸ್ವಲ್ಪ ಅಕ್ಕಿ ಕೊಡ್ತೀರಾ ಎಂದು ಕೇಳುತ್ತಾರೆ. ಹಾಗೆ ಕೇಳಿದ ಕೂಡಲೇ ಆ ಹಳ್ಳಿಯೂರಲ್ಲಿ ಬಡವರಾದಾಗ್ಯೂ ಕೂಡ ತಕ್ಷಣವೇ ಹೋಗಿ 2 ಲೋಟ ಆಗಲಿ, ಇಲ್ಲವೇ 1 ಪಾತ್ರೆ ತುಂಬ ಅಕ್ಕಿಯನ್ನು ತಂದು ತಕೊಂಡು ಹೋಗಿರಿ ಅಕ್ಕ ಎಂಬುದಾಗಿ ಕೊಡ್ತಾರೆ.
ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ನಿರ್ಭಯದಿಂದ ಕೇಳುತ್ತಾರೆ ಹಳ್ಳಿಯೂರುಗಳಲ್ಲಿ. ಆದರೆ ಸಿಟಿಗಳಲ್ಲಂತೂ ಪಕ್ಕದಲ್ಲಿರುವಂತಹ ಪೋರ್ಷನ್ನಲ್ಲಿ, ಪಕ್ಕದಲ್ಲಿರುವ ಫ್ಲ್ಯಾಟ್ನಲ್ಲಿ ಯಾರಾದರೂ ಮರಣ ಹೊಂದಿದ್ರೂ ಕೂಡ ಈ ದಿನ ಪರಿಸ್ಥಿತಿಗಳು ಹೇಗಿವೆ ಗೊತ್ತಾ? ಆ ಶವವನ್ನು ಮಾತ್ರ ಈ ಅಪಾರ್ಟ್ಮೆಂಟಿಗೆ ನೀವು ತರಲೇ ಬಾರದು ಅನ್ನುತ್ತಾರೆ. ಈ ಅಪಾರ್ಟ್ಮೆಂಟ್ ಮುಂದೆ ನೀವು ಇಡಬಾರದು ಅನ್ನುತ್ತಾರೆ. ಶವ ಕೂಡ ಇಲ್ಲಿಗೆ ಬರಬಾರದು ಅನ್ನುತ್ತಾರೆ. ಈ ರೀತಿಯಾಗಿ ಮುಖದ ಮೇಲೆ ಮುಲಾಜಿ ಇಲ್ಲದೆ ಹೇಳುವಂತಹ ಸ್ವಾರ್ಥತೆಯಿಂದ ಕೂಡಿರುವಂತಹ ಪರಿಸ್ಥಿತಿಯಲ್ಲಿ ನಾವು ಜೀವಿಸುತ್ತಿದ್ದೇವೆ. ಪಕ್ಕದ ಮನೆಯವರಿಗೇನಾದರೂ ಕಷ್ಟ ಬರುವುದಾದರೆ ನಮಗೇನು? ತಮ್ಮ ತಮ್ಮ ಬಾಗಿಲುಗಳನ್ನು ಮುಚ್ಕೊಂಡು ಕೂತ್ಕೊಳ್ತಾರೆ. ಪಟ್ಟಣದಲ್ಲಿರುವಂತಹ ಫ್ಲ್ಯಾಟ್ಗಳ ಒಂದು ಬಾಗಿಲುಗಳೆಲ್ಲ ಮುಚ್ಚಿರ್ತವೆ. ಆದರೆ ಹಳ್ಳಿಯಲ್ಲಿ ನೋಡ್ರಿ, ಎಲ್ಲರ ಬಾಗಿಲು ತೆರೆದಿರ್ತವೆ. ಸಾಧಾರಣವಾಗಿ ಎಲ್ಲರ ಬಾಗಿಲು ತೆರೆದಿರ್ತವೆ. ನಾನು ಹಳ್ಳಿಯಲ್ಲಿಯೇ ಹುಟ್ಟು ಬೆಳೆದಿದ್ದೇನೆ. ಬಾಗಿಲು ಮುಚ್ಚಿರುವ ಸಂಗತಿ ಇದುವರೆಗೂ ನನಗೆ ಜ್ಞಾಪಕವಿಲ್ಲ. ರಾತ್ರಿ ಹೊತ್ತಲ್ಲಿ ಬಾಗಿಲು ಮುಚ್ಚುತ್ತೇವೆ, ಹೊರಗೆ ಹೋಗುವಾಗ ಬಾಗಿಲು ಮುಚ್ಚುತ್ತೇವೆ ಹೊರತು ದಿನದಲ್ಲಿ ಸಾಧಾರಣವಾಗಿ ನಾವು ಬಾಗಿಲು ಮುಚ್ಚಲ್ಲ. ಪಾಪ ನಿಮ್ಮನ್ನೆಲ್ಲ ನೋಡುವಾಗ ನೀವು ಲಂಡನ್ ಸಿಟಿಯಲ್ಲಿಯೋ, ಇಲ್ಲವೇ ನ್ಯೂಯಾರ್ಕ್ ಸಿಟಿಯಲ್ಲಿಯೋ, ಇಲ್ಲವೇ ಟೋಕಿಯಲ್ಲಿಯೋ ನೀವು ಹುಟ್ಟಿದಂತೆ ಕಾಣಿಸ್ತಾ ಇದ್ದೀರಿ. ಎಷ್ಟು ಜನ ಒಪ್ಪಿಕೊಳ್ತೀರಿ ಈ ಹಳ್ಳಿ ಊರುಗಳಲ್ಲಿ ಹುಟ್ಟಿ ಬೆಳೆದಂಥವರು? ಈ ಗ್ರಾಮಗಳಲ್ಲಿ ಜನರೇನಾದರೂ ಬಾಗಿಲು ಮುಚ್ಕೊಳ್ತಾರಂತೀರಾ? ಸಾಧಾರಣವಾಗಿ ಹಗಲಿನಲ್ಲಿ ಮನೆ ಬಾಗಿಲು ಮುಚ್ಚೋದಿಲ್ಲ ಪ್ರಿಯರೇ. ಯಾರೇ ಆಗಿರ್ಬೋದು, ಪಕ್ಕದ ಮನೆಯವರಾಗಿರ್ಬೋದು, ಮುಂದಿನ ಮನೆಯವರಾಗಿರ್ಬೋದು, ಹಿಂದಿನ ಮನೆಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ಡೈರೆಕ್ಟ್ ಆಗಿ ಹೋಗ್ಬೋದು. ಏನಪ್ಪಾ ಏನ್ ಮಾಡ್ತಾ ಇದ್ದೀಯ ಎಂದು ಡೈರೆಕ್ಟ್ ಆಗಿ ಒಳಗಡೆ ಬಂದ್ಬಿಡ್ತಾರೆ ಅವರು. ಸ್ವೇಚ್ಛೆಯಿಂದ ಸ್ವತಃವಾಗಿ ಒಳಗಡೆ ಬಂದ್ಬಿಡ್ತಾರೆ. ಪಟ್ಟಣಗಳಲ್ಲಿ ಹಾಗೆ ನಡೆಯಲ್ಲ, ಹೊರಗಡೆ ಬೆಲ್ಲಿಡುತ್ತಾರೆ. ಅದರಲ್ಲೂ ಯಾರಾದ್ರೂ ಪಾಪ ಮನೆಗೆ ಬಂದು ಬೆಲ್ ಹೊಡೆದ್ರೆ ಯಾರಿರ್ಬೋದು ಎಂದು ಬಾಗಲ್ ತೆರೆ ನೋಡಿದ್ರೆ ನೀವಿರ್ತೀರಿ, ಇವನು ಬಂದಿದ್ದಾನ ಕೆಲ್ಸಕ್ಕೆ ಬರ್ದವನು ಎಂದು ಹೀಗೆ ಬಾಧೆ ಪಡುವುದಕ್ಕಿಂತ ತಿಳಿದುಕೊಳ್ಳಬೇಕೆಂದು ಏನ್ ಮಾಡ್ತಿದ್ದಾರೆ ಗೊತ್ತಾ? ಬಾಗಲ ಹತ್ರ ಕ್ಯಾಮ್ರಾ ಇಡ್ತಿದ್ದಾರೆ. ಯಾವನೋ ಬಂದು ಬಾಗಲ್ ತಡೆದ್ರೆ ಓಹೋ ಇವನು ಬಂದಿದ್ದಾನೆ ಎಂದು ಅವ್ರಿಗೆ ಗೊತ್ತಾಗುತ್ತೆ, ಇವನಿಗೆ ಬಾಗಲ್ ತೆರೆಯುವ ಅಗತ್ಯವಿಲ್ಲ ಅಂದುಕೊಳ್ತಾರೆ. ಇದು ಈ ದಿನದ ಟೆಕ್ನಾಲಜಿ. ನಿಮಗೆ ಗೊತ್ತಿದೆಯೋ ಇಲ್ಲವೋ, ಹಳ್ಳಿ ಊರುಗಳಲ್ಲಿ ಯಾರಾದರೂ ಮರಣ ಹೊಂದುವುದಾದ್ರೆ ಊರಿಗೂರೇ ಉಪವಾಸವಿರುತ್ತೆ. ಆ ದಿನ ಇಡೀ ಊರಿಗೂರೇ ಒಲೆ ಹಚ್ಚುವುದಿಲ್ಲ ಪ್ರಿಯರೇ. ಊರಿಗೂರೇ ಬಂದು ಅವರ ಬಳಿಯಲ್ಲಿರುತ್ತೆ. ಆದರೆ ಈ ದಿನ ಯಾರಾದರೂ ಸತ್ರೆ ಬಂಧುಗಳೇ ಕಾಣಿಸಿಕೊಳ್ಳೋದಿಲ್ಲ. ಫ್ಲ್ಯಾಟ್ನಲ್ಲಿ ಇರುವಂಥವರು ಕೂಡ ಬಂದು ನೋಡೋದಿಲ್ಲ. ಎಂಥ ದೌರ್ಭಾಗ್ಯ! ಇದು ಸ್ವಾರ್ಥತೆಯಾಗಿದೆ. ಅವರ ಸಂಗತಿ ನಮಗ್ಯಾಕೆ ಬೇಕು, ಇವರ ಸಂಗತಿ ನಮಗ್ಯಾಕೆ ಬೇಕು? ಕೊನೆಗೆ ಕುಟುಂಬ ಸದಸ್ಯರಲ್ಲಿಯೇ ಯಾರಾದರೂ ಒಬ್ರು ಸತ್ರೆ ವಿಡಿಯೋದಲ್ಲಿ ನೋಡ್ತೇನೆ ಬಿಡು ಅನ್ನುತ್ತಾರೆ. ಸಮಾಧಿ ಕಾರ್ಯಕ್ರಮ ಇಂತಿಂಥ ಸಮಯದಲ್ಲಿ ಏರ್ಪಡಿಸಿದ್ದೇವೆ, ನೀವು ಬಂದ್ರೆ ಚೆನ್ನಾಗಿರುತ್ತೆ ಅಂದಾಗ ಆಗಲ್ಲ, ನಾನು ವಿಡಿಯೋದಲ್ಲಿ ನೋಡ್ತೇನೆ ಅನ್ನುತ್ತಾರೆ. ಸ್ವಲ್ಪ ಅದನ್ನು ಆನ್ಲೈನ್ ವಿಡಿಯೋ ಮಾಡಿ ಲೈವ್ ಆಗಿ ತೋರಿಸಿರಿ ಅನ್ನುತ್ತಾರೆ. ಒಂದು ಕಾಲದಲ್ಲಿ ಆ ವ್ಯಕ್ತಿ ಬರುವವರೆಗೂ ಸಮಾಧಿಯೇ ಮಾಡ್ತಾ ಇರಲಿಲ್ಲ. ಈ ದಿನಗಳಲ್ಲಿ ಆ ರೀತಿಯಾಗಿಲ್ಲ. ನಾವು ಬರದೆ ಯಾಕೆ, ಸಮಾಧಿ ಕಾರ್ಯಕ್ರಮ ನೀವು ಲೈವ್ ಆಗಿ ತೋರಿಸ್ರಿ, ನಾವು ಕುಟುಂಬ ಸಹಿತವಾಗಿ ಇಲ್ಲಿಂದಲೇ ಲೈವ್ ಆಗಿ ನೋಡ್ತೇವೆ ಅನ್ನುತ್ತಾರೆ. ಎಂಥ ಘೋರ ಪ್ರಿಯರೇ, ಇದು ಸ್ವಾರ್ಥತೆಯಾಗಿದೆ. ಮಾನವ ಮೌಲ್ಯಗಳು ಸುಟ್ಟು ಸರ್ವನಾಶವಾಗ್ತಿವೆ. ಸಹೋದರ ಸಹೋದರಿಯರೇ, ಇದು ಆತ್ಮಿಕತೆಯಲ್ಲ, ಮಾನವೀಯತೆ ಕೂಡ ಅಲ್ಲ. ಜ್ಞಾನೋಕ್ತಿ ಪುಸ್ತಕದ 11ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡೋಣ ಬನ್ನಿ. ವಚನ 26. ಧಾನ್ಯವನ್ನು ಬಿಗಿ ಹಿಡಿಯುವವನ ಮೇಲೆ ಜನರ ಶಾಪ ಬರುತ್ತೆ, ಆದರೆ ಅದನ್ನು ಮಾರುವವನ ತಲೆಯ ಮೇಲೆ ಆಶೀರ್ವಾದ ಬರುವುದು. ಬಹಳ ಬೆಳೆ ಬೆಳೆಯುತ್ತೆ, ಬೆಳೆದಿರುವ ಬೆಳೆ ಮಾರುವುದಾದರೆ ಒಂದು 10 ಜನ ಆದರೂ ಊಟ ಮಾಡ್ತಾರೆ. ಆದರೆ ಕೆಲವರು ಮಾರಾಟ ಮಾಡದೆ ಹಂಚಲಾರದೆ ಬಿಗಿಯಾಗಿ ಹಿಡ್ಕೊಳ್ತಾರಂತೆ. ಈ ದಿನ ಎಷ್ಟೋ ಜನ ರೈತರು ಕಷ್ಟಪಡುವುದಕ್ಕಾಗಿ ಪ್ರಧಾನ ಕಾರಣ ಏನು? ರೈತರು ಮಾರುವಂತಹ ದರವೇ ಬೇರೆ, ನಮ್ಮ ಬಳಿಗೆ ಬರೋಷ್ಟೊತ್ತಿಗೆ ನಾವು ಕೊಂಡುಕೊಳ್ಳುವ ದರವೇ ಬೇರೆ. ರೈತರು ಹೇಳ್ತಾರೆ ನಾವೇ ಹೋಗಿ ಮಾರಿಕೊಳ್ತೇವೆ ಪಟ್ಟಣಗಳಿಗೆ, ನಾವೇ ಮಾರಿಕೊಳ್ತೇವೆ ಟೌನ್ಸ್ಗಳಲ್ಲಿ, ಅಂದ್ರೆ ಒಪ್ಪಿಕೊಳ್ತಿಲ್ಲ. ಮಧ್ಯವರ್ತಿಗಳಾಗಿರುವಂಥವರು ಕೆಜಿಗೆ 15 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಅಂತೆ ಕೊಂಡುಕೊಂಡು ಕೊನೆಗೆ ಅದು ನಮ್ಮ ಬಳಿಗೆ ಬರೋಷ್ಟೊತ್ತಿಗೆ ಕೆಜಿಗೆ 40, 45, 50, 60 ರೂಪಾಯಿ ಆಗ್ತಿದೆ. ರೇಟ್ ಹೆಚ್ಚಿಸುವ ಪ್ರಕ್ರಿಯೆಯಲ್ಲಿ ಧಾನ್ಯವನ್ನೆಲ್ಲ ಬಿಗಿಯಾಗಿ ಹಿಡ್ಕೊಳ್ತಿದ್ದಾರೆ. ರೇಟ್ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಸ್ವಲ್ಪ ಅವರು ಗಮನಿಸಿದ್ರೆ ಸಾಕು, ಎಲ್ಲಿಂದಲ್ಲೇ ಸ್ಟಾಕ್ ಬ್ಲಾಕ್ ಮಾಡಿಬಿಡ್ತಾರೆ. ಎಣ್ಣೆ ಬ್ಲಾಕ್ ಮಾಡಿಬಿಡ್ತಾರೆ, ಹೆಸರುಬೇಳೆ ಬ್ಲಾಕ್ ಮಾಡಿಬಿಡ್ತಾರೆ. ಹಾಗೆ ಬ್ಲಾಕ್ ಮಾಡುವುದರಿಂದ ಏನಾಗುತ್ತೆ? ದೊರಕುವುದು ಕಷ್ಟ ಆಗುತ್ತೆ. ದೊರಕದಿರುವಾಗ ಏನ್ ಮಾಡ್ತಾರೆ? ರೇಟ್ ಹೆಚ್ಚಿಸುತ್ತಾರೆ.
ಬಿಗಿಯಾಗಿ ಹಿಡಿದುಕೊಳ್ಳುತ್ತಾರೆ. ಅದರ ಕುರಿತು ಬೈಬಲ್ ಹೇಳುತ್ತದೆ, ಬಿಗಿಯಾಗಿ ಹಿಡಿದುಕೊಳ್ಳುವವರನ್ನು ಜನರು ಏನ್ ಮಾಡ್ತಾರಂತೆ? ಶಪಿಸುತ್ತಾರೆ ಮತ್ತು ಹಂಚಿಕೊಡುವವರಿಗೆ ಆಶೀರ್ವದಿಸ್ತಾರೆ. ಯಾಕೆ ಬಿಗಿಯಾಗಿ ಹಿಡಿಯುತ್ತಾರೆ? ನಮಗೆ ಲಾಭ ಬರಬೇಕು. ಸ್ವಲ್ಪ ಜನ ಲಾಭ ಪಡೆದುಕೊಳ್ಳುವುದಕ್ಕಾಗಿ ಎಲ್ಲರ ಹೊಟ್ಟೆ ಹೊಡೆಯುವುದರಲ್ಲಿ ಎಷ್ಟು ಕ್ಷೇಮ ಎಂದು ಸ್ವಲ್ಪ ಆಲೋಚಿಸಿ. ಈ ದಿನ ಎಲ್ಲಿ ನೋಡಿದರೂ ಕೂಡ ಸ್ವಾರ್ಥತೆ ಹೆಚ್ಚಾಗ್ತಿದೆ. ಯಾರ್ಯಾರು ತಾವೇ ಚೆನ್ನಾಗಿರಬೇಕೆಂದು ಬಯಸುತ್ತಿದ್ದಾರೋ, ಲಾಭ ಸಂಪಾದಿಸಬೇಕೆಂದು ಬಯಸುತ್ತಿದ್ದಾರೋ, ಯಾರ್ಯಾರು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳಬೇಕು, ಆಸ್ತಿ ಪಾಸ್ತಿ ಹೆಚ್ಚಿಸಿಕೊಳ್ಳಬೇಕೆಂದು ಬಯಸುವಂಥವರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಬಿಗಿ ಹಿಡಿಯುವ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಬಡವನೇನೋ ಹಂಚಿಕೊಡುವ ಪ್ರಯತ್ನ ಮಾಡ್ತಿದ್ದಾನೆ. ಬೈಬಲ್ ಹೇಳುತ್ತದೆ, ಬಿಗಿಯಾಗಿ ಹಿಡಿಯುವುದಕ್ಕಿಂತ ಹಂಚಿಕೊಡುವುದೇ ಮೇಲು ಎಂಬುದಾಗಿ. ಅದೇ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 27ನೇ ವಚನ ನೋಡಿ. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು. ಅಂದರೆ ಅರ್ಥವೇನು? ಬೇರೆಯವರ ಕಷ್ಟವನ್ನು ನೋಡಿ ಅವನ ಕಷ್ಟ ತೀರಿಸುವಂಥವನಿಗೆ ಯಾವ ಕಷ್ಟ ಬರಲಂತೆ, ಬರಗಾಲ ಬರಗೊಡಿಸುವುದಿಲ್ಲಂತೆ ಪ್ರಿಯರೇ ದೇವರು. ಹಾಗೆ ಮಾಡಲಾರದೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವವನು ಬಹುಶಾಪಕ್ಕೆ ಒಳಗಾಗುವನು. ಕೊರತೆಯಲ್ಲಿರುವವನಿಗೆ, ಕಷ್ಟದಲ್ಲಿರುವವನಿಗೆ ಸಹಾಯ ಮಾಡುವಂಥವನಿಗಂತೆ ದೇವರು ಸಮಸ್ತವೂ ಕೊಡ್ತಾರಂತೆ. ನಿಮ್ಮ ಜೊತೆ ಸಹೋದರನಿಗೆ, ಇಲ್ಲವೇ ನಿಮ್ಮ ಜೊತೆ ಸಹೋದರಿಗೆ, ಇಲ್ಲ ನಿಮ್ಮ ಸಹೋದ್ಯೋಗಿಗೆ, ಇಲ್ಲವೇ ನಿಮ್ಮ ಮನೆ ಪಕ್ಕದಲ್ಲಿರುವವರಿಗೆ ಕಷ್ಟ ಬಂದಿದೆ ಎಂದು ತಿಳ್ಕೊಂಡ್ರೂ ಕೂಡ, ಹೊಟ್ಟೆ ಹಸಿವೆಯಿಂದಿದ್ದಾರೆ ಎಂದು ತಿಳ್ಕೊಂಡ್ರೂ ಕೂಡ, ಕೊರತೆಯಲ್ಲಿದ್ದಾರೆ ಎಂದು ತಿಳ್ಕೊಂಡ್ರೂ ಕೂಡ, ಕಠಿಣ ಮನಸ್ಸುಳ್ಳವರಾಗಿ ಕ್ರೂರರಂತೆ ನೀವು ವರ್ತಿಸುವುದಾದರೆ ಬೈಬಲ್ ಹೇಳುತ್ತದೆ ನಿಮಗೂ ಕೂಡ ಕೊರತೆ ಬರುತ್ತೆ ಎಂಬುದಾಗಿ. ಹಾಗೆ ಮಾಡಲಾರದೆ ಕಷ್ಟ ಬಂದಂತಹ ವ್ಯಕ್ತಿಗೆ ಸಹಾಯ ಮಾಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಸ್ವಾರ್ಥತೆಯಿಂದ ಜೀವಿಸುವುದು ಆತ್ಮಿಕತೆ ಅಲ್ಲವೇ ಅಲ್ಲ. ಬಡವರನ್ನು ಕಟಾಕ್ಷಿಸುವಂಥವನು ಧನ್ಯನೂ. ದೇವರು ಅವನಿಗೆ ಏನ್ ಮಾಡ್ತಾರಂತೆ? ಆಶೀರ್ವದಿಸುತ್ತಾರೆ. ನಿಮ್ಗರ್ಥ ಆಗುವಂತೆ ಒಂದು ಉದಾಹರಣೆ ಹೇಳ್ತೇನೆ, ಗಮನ ಕೊಟ್ಟು ಕೇಳ್ರಿ. ಒಬ್ಬ ಗುರು ತನ್ನ 2 ಶಿಷ್ಯರನ್ನು ಕರೆದು, ನೀವಿಬ್ರು ಇಂತಹ ಒಂದು ಪಟ್ಟಣಕ್ಕೆ ಹೋಗ್ರಿ, ಅಲ್ಲಿಗೆ ಹೋಗಿ ತಲುಪಲು 10 ಗಂಟೆ ಸಮಯ ಹಿಡಿಯುತ್ತೆ, ಆದರೆ ನಿಮ್ಮಿಬ್ಬರಿಗೆ 2 ಚೀಲ ಕೊಡ್ತೇನೆ. ಒಬ್ಬನಿಗೇನೋ ಖಾಲಿ ಚೀಲ ಕೊಡ್ತೇನೆ, ಇನ್ನೊಬ್ಬನಿಗೇನೋ ಭರ್ತಿಯಾಗಿರುವ ಚೀಲ ಕೊಡ್ತೇನೆ. ಈ ಖಾಲಿ ಚೀಲ, ಭರ್ತಿಯಾಗಿರುವ ಚೀಲ ನೀವು ಹೊತ್ಕೊಂಡು ಹೋಗಬೇಕು. ಯಾರಿಗೆ ಖಾಲಿ ಚೀಲ ಬೇಕು, ಯಾರಿಗೆ ಭರ್ತಿಯಾದ ಚೀಲ ಬೇಕು ಎಂದು ಕೈ ತೋರಿಸಿ ಅಂದಾಗ ಒಬ್ಬನು ತಕ್ಷಣವೇ ಕೈ ಎತ್ತಿ ತೋರಿಸಿದನಂತೆ. ಆಯ್ತು ಸರಿ, ನೀನು ಖಾಲಿ ಚೀಲವೇ ತಕೋ. ಎರಡನೇವನೇನೋ ಸರಿ, ಆ ಭರ್ತಿಯಾಗಿರುವ ಚೀಲ ನಾನು ತಗೊಳ್ತೇನಂದ. ಆ ಭರ್ತಿಯಾಗಿರುವ ಚೀಲದಲ್ಲಿ ಏನಿತ್ತು? ಭರ್ತಿಯಾಗಿರುವ ಚೀಲ ತುಂಬಾ ಬಾಳೆಹಣ್ಣಿದು. ಖಾಲಿ ಚೀಲ ಏನೋ ಖಾಲಿಯಾಗಿ ಹಗುರವಾಗಿತ್ತು. ಗುರು ಅವರು ಹೇಳಿದ್ದೇನೆಂದರೆ, ಭರ್ತಿಯಾಗಿರುವ ಚೀಲ ಭುಜದ ಮೇಲೆ ಹಾಕಿಕೊಂಡು ಅವನಿಗೆ ಹೇಳುತ್ತಾನೆ, 10 ಗಂಟೆಯವರೆಗೂ ನೀನು ಪ್ರಯಾಣ ಮಾಡಬೇಕು. ನಿನ್ನ ಪ್ರಯಾಣ ಸುಖಕರವಾಗಿರಬೇಕಾದ್ರೆ ನೀನು ಮಾಡಬೇಕಾದುದೆಲ್ಲ ಒಂದೇ. ನಿನ್ನ ಚೀಲದಲ್ಲಿರುವಂತಹ ಹಣ್ಣುಗಳನ್ನು ನಿನ್ನ ಕಣ್ಣಿಗೆ ಕಾಣಿಸುವ ಪ್ರತಿ ಬಡವನಿಗೆ ಉದಾರತೆಯಿಂದ ಹಂಚಿಕೊಡು. ನಿನ್ನ ಚೀಲದಲ್ಲಿರುವಂತಹ ಹಣ್ಣುಗಳನ್ನು ಅವಶ್ಯಕತೆಯಲ್ಲಿರುವವನಿಗೆ ಹಂಚಿಕೊಡು ಅಂದ. ಎರಡನೇ ಅವನಿಗೆ ಹೇಳುತ್ತಾನೆ, ನಿನಗೆ ಒಂದು ಆಪ್ಷನ್ ಕೊಡುತ್ತೇನೆ. ಅದೇನೆಂದರೆ, ಖಾಲಿ ಚೀಲ ತಕೊಂಡು ಹೋಗ್ತಾ ಇದೆಯಲ್ಲವೇ, ಈ 10 ಗಂಟೆ ಪ್ರಯಾಣದಲ್ಲಿ ನೀನೇನೆಲ್ಲಾ ಕೋರಿಕೊಳ್ಳುತ್ತೀಯೋ, ಏನೆಲ್ಲಾ ಕೊಂಡುಕೊಳ್ಳಲು ಬಯಸುತ್ತೀಯೋ, ನಿನ್ನ ಕಣ್ಣಿಗೆ ಇಷ್ಟ ಆಗುವವುಗಳನ್ನೆಲ್ಲ ಈ ಚೀಲದಲ್ಲಿ ಭರ್ತಿ ಮಾಡಿಕೋ. ಈ ಚೀಲದಲ್ಲಿ ತುಂಬಿಸಿಕೊಳ್ತಾ ಪಟ್ಟಣಕ್ಕೆ ಹೋಗು ಎಂದು ಹೇಳಿ ಅವನಿಗೆ ಖಾಲಿ ಚೀಲ ಕೊಟ್ಟ. ಇನ್ನೊಬ್ಬನಿಗೇನೋ ಬಾಳೆಹಣ್ಣಿನಿಂದ ಭರ್ತಿಯಾಗಿರುವ ಚೀಲ ಕೊಟ್ಟ. ಆ ಬಾಳೆಹಣ್ಣಿನಿಂದ ಭರ್ತಿಯಾಗಿರುವ ಚೀಲ ಭುಜದ ಮೇಲೆ ಹೊತ್ತಿಕೊಂಡು ಹೋಗುವವನಿಗೆ ಭಾರವೆನಿಸಿತು. ಆದಾಗ್ಯೂ ಕೊಟ್ಟ ಜವಾಬ್ದಾರಿಕೆ ಚೆನ್ನಾಗಿ ನಿರ್ವಹಿಸಬೇಕು, ಗುರು ಅವರು ಹೇಳಿದ್ದಾರೆ ಎಂಬುದಾಗಿ ಯೋಚಿಸಿ ಭಾರ ಹೊರುತ್ತಾ ಹೋಗ್ತಾ ಇದ್ದ. ಎರಡನೇವನೇನೋ ಖಾಲಿ ಚೀಲ ಭುಜದ ಮೇಲೆ ಹಾಕಿಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದ. ಅಷ್ಟರಲ್ಲಿಯೇ ಆ ಎರಡನೇ ಅವನಿಗೆ ಒಂದು ಆಫರ್ ಕಾಣಿಸುತ್ತೆ. 1 ಡಜನ್ ಮಾವಿನ ಹಣ್ಣು ಕೊಂಡುಕೊಳ್ಳುವುದಾದರೆ 2 ಡಜನ್ ಮಾವಿನ ಹಣ್ಣು ಫ್ರೀ ಎಂಬುದಾಗಿ ಒಂದು ಬೋರ್ಡ್ ಕಾಣಿಸುತ್ತೆ ರೋಡ್ ಪಕ್ಕದಲ್ಲಿ. ಇವನಿಗೆ ಎಷ್ಟೋ ಖುಷಿ ಆಯ್ತು. ಏನಿದು, 1 ಡಜನ್ ಮಾವಿನ ಹಣ್ಣು ಕೊಂಡ್ಕೊಂಡ್ರೆ 2 ಡಜನ್ ಫ್ರೀ ಆಗಿವೆಯಾ? ಅಯ್ಯೋಯ್ಯೋ, ಈ ಅವಕಾಶ ಜೀವನದಲ್ಲೇ ಮತ್ತೆ ಸಿಗೋದಿಲ್ಲ ಅಂದ್ಕೊಂಡು ಏನ್ ಮಾಡ್ತಾನೆ, ತಕ್ಷಣವೇ ಹೋಗಿ ಡಜನ್ ಮಾವಿನ ಹಣ್ಣು ಕೊಂಡ್ಕೊಳ್ತಾನೆ. 2 ಡಜನ್ ಫ್ರೀಯಾಗಿ ದೊರಕ್ತವೆ. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಎಷ್ಟಾಯ್ತು ಹೇಳಿ? ಅದು 36 ಹಣ್ಣು ದೊರಕಿದವು. ಆ 36 ಹಣ್ಣುಗಳನ್ನೆಲ್ಲ ಚೀಲದಲ್ಲಿ ಹಾಕೊಂಡು ಭುಜದ ಮೇಲೆ ಹೊತ್ತುಕೊಂಡ. ಮತ್ತೆ 1 ಗಂಟೆಯವರೆಗೂ ಪ್ರಯಾಣ ಮಾಡಿದ ನಂತರ ಮತ್ತೆ ಸಂತೆಯ ಮಾರ್ಕೆಟ್ನಿಂದ ಹಾದು ಹೋಗುವಾಗ ಅಲ್ಲಿ ಇನ್ನೊಂದು ಬೋರ್ಡ್ ಕಾಣಿಸಿತು. ಡಜನ್ ಆಪಲ್ ಹಣ್ಣನ್ನು ಕೊಂಡುಕೊಳ್ಳುವುದಾದರೆ 2 ಡಜನ್ ಆಪಲ್ ಫ್ರೀ. ಅವುಗಳನ್ನು ಕೂಡ ಚೀಲದಲ್ಲಿ ಹಾಕಿಕೊಂಡ.
ಈ ರೀತಿ ಇವನು ಬೇಕಾಗಿರುವವುಗಳನ್ನೆಲ್ಲ, ಇವನಿಗಿಷ್ಟವಾಗಿರುವವುಗಳೆಲ್ಲ ಬಜಾರ್ನಲ್ಲಿ ದೊರಕುತ್ತಾ ಇರುವಾಗ ಚೀಲದಲ್ಲಿ ತುಂಬಿಸಿಕೊಳ್ತಾ ಇದ್ದ. 1 ಗಂಟೆ ಆಗುವಷ್ಟೊತ್ತಿಗೆ ಭುಜದ ಮೇಲಿರುವ ಚೀಲದ ಭಾರ ಹೆಚ್ಚಾಯ್ತು. ಆದರೆ ಇನ್ನೊಬ್ಬನಿಗೆ ಜರುಗಿದೇನ್ ಗೊತ್ತಾ? ಇವನೇನೋ ಬಾಳೆಹಣ್ಣಿನ ಚೀಲ ಹೊತ್ಕೊಂಡು ಹೋಗುವಾಗ ರೋಡ್ ಪಕ್ಕದಲ್ಲಿ ಕೆಲವೊಂದು ಚಿಕ್ಕ ಮಕ್ಕಳು, ಬಡ ಮಕ್ಕಳು ಆಟ ಆಡುತ್ತಿರುವಾಗ ನೋಡಿ ಅವರಿಗೆ ಕೇಳ್ತಾನೆ, ಯಾರಿಗೆ ಹಸಿವೆ ಆಗಿದೆ ಮಕ್ಕಳೇ ಎಂದು ಕೇಳಿದ್ರೆ, ಪಾಪ ಬೆಳಗ್ಗೆಯಿಂದ ಆಟ ಆಡ್ತಾ ಇದ್ರು ಅವರು. ಅಣ್ಣ, ನನಗೆ ಹಸಿವೆ ಆಗಿದೆ ಅಣ್ಣ ಎಂಬುದಾಗಿ ಎಲ್ರೂ ಕೈ ತೋರಿಸಿದ್ರು. ಪಾಪ ಎಲ್ಲಾ ಮಕ್ಕಳು ಹಸಿವೆ ಎಂದಿದ್ರು. ಹೀಗೆ ಅಲ್ಲಿರುವ 10 ಚಿಕ್ಕ ಮಕ್ಕಳಿಗೆಲ್ಲ 10 ಬಾಳೆಹಣ್ಣು ಕೊಡ್ತಾನೆ. ಅವರು ಗಬಗಬ ತಿನ್ನುತ್ತಾ ಇರುವಾಗ ಅರ್ಥವಾಯ್ತು, ನಿಜವಾಗ್ಲೂ ಇವರು ಹಸಿವೆ ಎಂದಿದ್ದಾರೆಂದು. ಮಕ್ಕಳೇ, ಇನ್ನೊಂದು ಹಣ್ಣು ಕೊಡ್ಲಾ ಅಂದಾಗ, ಕೊಡೋಣ ಎಂಬುದಾಗಿ ಎಲ್ರೂ ಮುಂದೆ ಬಂದ್ರು. 20 ಬಾಳೆಹಣ್ಣು ಕೊಟ್ಟ. ಈಗ ಅವನ ಭಾರ ಕಡಿಮೆ ಆಯ್ತಂತೀರಾ ಇಲ್ಲ ಅಂತೀರಾ? ಭಾರ ಕಡಿಮೆ ಆಯಿತು. ಮತ್ತೆ ಅರ್ಧ ಗಂಟೆ ಪ್ರಯಾಣ ಮಾಡಿದ ನಂತರ ಒಂದು ವೃದ್ಧಾಶ್ರಮ ಕಾಣಿಸಿಕೊಂಡಿತು. ತಕ್ಷಣವೇ ಅದರೊಳಗೆ ಹೋಗುತ್ತಾನೆ. ಪಾಪ ಅಲ್ಲಿ ವಯಸ್ಸಾದವರೆಲ್ಲ ಇದ್ರು. ಹೆಚ್ಚು ಕಡಿಮೆ 100 ಜನ ಅಲ್ಲಿದ್ರು. ಅವರನ್ನು ನೋಡಿ ಒಬ್ಬೊಬ್ಬರಿಗೆ 2 ಬಾಳೆಹಣ್ಣು ಕೊಟ್ರೆ ಅವರು ಎಷ್ಟೋ ಸಂತೋಷಪಟ್ರು. ಯಾರು ಮಗನೇ ನೀನು? ಪಾಪ ಎಲ್ಲಿಂದಲೋ ಬಂದೆ. ಕೇಳದೇ ಇದ್ರೂ ಕೂಡ ನಮ್ಮ ಅವಶ್ಯಕತೆಯನ್ನು ನೀನು ಪೂರೈಸಿದೆ ಎಂಬುದಾಗಿ ಎಲ್ಲರೂ ಅವನ ತಲೆ ಮೇಲೆ ಕೈಯಿಟ್ಟು ಅವನನ್ನು ಆಶೀರ್ವದಿಸಿದ್ರು. ಈಗ ಆ ಚೀಲದಲ್ಲಿರುವ ಭಾರ ಕಡಿಮೆ ಆಯ್ತಂತೀರಾ ಇಲ್ಲ ಅಂತೀರಾ? ಕಡಿಮೆಯಾಯಿತು ಪ್ರಿಯರೇ. ಮತ್ತೆ 1 ಗಂಟೆ ಪ್ರಯಾಣ ಮಾಡಿ ಮುಂದೆ ಹೋದ ನಂತರ ಕೆಲವೊಂದು ಜನರು, ಕೆಲಸ ಮಾಡುವಂತಹ ಕೂಲಿಗಾರರು ತಮ್ಮ ಬುತ್ತಿಯಲ್ಲಿ ಆಹಾರ ತರುತ್ತಾರಲ್ಲವೋ, ಅವರು ಊಟ ಮಾಡ್ತಿರುವ ಹೊತ್ತಲ್ಲಿ ಒಬ್ಬೊಬ್ಬರಿಗೆ 1 ಬಾಳೆಹಣ್ಣು ಕೊಟ್ಟ. 50 ಜನ ಕೂಲಿ ಕೆಲಸ ಮಾಡುವವರಿಗೆ 1 ಬಾಳೆಹಣ್ಣು ಕೊಟ್ಟರೆ ಅವರು ಎಷ್ಟೋ ಸಂತೋಷಪಟ್ರು. ಮತ್ತೆ 1 ಗಂಟೆ ಆದ ನಂತರ ಇವನು ಹೊತ್ಕೊಂಡು ಹೋಗಿರುವಂತಹ ಆ ಚೀಲ ಬಹಳ ಹಗುರವಾಯಿತು, ಪೂರ್ತಿಯಾಗಿ ಖಾಲಿಯಾಯಿತು. ಅವನ ಪ್ರಯಾಣ ಪ್ರಶಾಂತವಾಗಿ ಸಾಗಿತು. ಇನ್ನು ಉಳಿದ ಪ್ರಯಾಣವೆಲ್ಲ ಅವನು ಎಷ್ಟೋ ಆರಾಮಾಗಿ ಮಾಡಿದ. ಯಾಕೆಂದರೆ ಈ ವ್ಯಕ್ತಿ ಮಾಡಿದ್ದೇನೆಂದರೆ, ನಿಸ್ವಾರ್ಥತೆಯಿಂದ ತನಗಿರುವವುಗಳನ್ನೆಲ್ಲ ಏನ್ಮಾಡಿದ? ಹಂಚಿಕೊಳ್ತಾ ಹೋದ. ಈ ಕಡೆ ಇರುವ ಇನ್ನೊಬ್ಬನೇನೋ ಎಲ್ಲವೂ ನನಗೇ ಬೇಕು, ಬೇಕಾದವುಗಳನ್ನೆಲ್ಲ ಚೀಲದಲ್ಲಿ ತುಂಬಿಕೊಂಡು ಭುಜದ ಮೇಲೆ ಹೊತ್ತುಕೊಂಡು 1 ಗಂಟೆಯವರೆಗೂ ಇವನು ಆ ಭುಜದ ಮೇಲಿರುವ ಚೀಲ ಹೊರಿದ್ದಕ್ಕಾಗಿ ಅವನು 1 ಹೆಜ್ಜೆ ಮುಂದೆ ಇಡಲಿಕ್ಕಾಗದೆ, ಆ ಭಾರ ಹೊರ್ಲಿಕ್ಕಾಗದೆ ಕುಸಿದು ಬೀಳುತ್ತಾನೆ. ಬಾ ಕಣೋ ಹೋಗೋಣ ಅಂದಾಗ, ನನ್ನಿಂದ ಆಗೋದಿಲ್ಲ ಅನ್ನುತ್ತಾನೆ. ಅದೇನ್ ಕಣೋ, ಇನ್ನು ನಾವು ಬಹಳ ದೂರ ಹೋಗ್ಬೇಕು. ಅಯ್ಯೋ, ಮೊಳಕಾಲು ನೋಯ್ತೀವಿ ಅನ್ನುತ್ತಾನೆ. ಯಾವ ನೋವು ಅನ್ನುತ್ತಾನೆ? ಮೊಳಕಾಲು ನೋವು ಅನ್ನುತ್ತಾನೆ. ಬ್ಯಾಕ್ ಪೇನ್ ಕೂಡ ಅನ್ನುತ್ತಾನೆ. ಅವನು ಕದಲಿಲಿಕ್ಕೂ ಆಗ್ತಾ ಇಲ್ಲ, ಎದ್ದೇಳಲಿಕ್ಕೂ ಆಗ್ತಾ ಇಲ್ಲ, ಮುಂದೆ ಸಾಗ್ಲಿಕ್ಕೂ ಆಗ್ತಾ ಇಲ್ಲ. ಕಾರಣ ಏನೆಂದು ಹೇಳಿ? ಕಂಡದ್ದನ್ನೆಲ್ಲ ಕೋರಿಕೊಳ್ತಾನೆ, ಕೋರಿದ್ದನ್ನೆಲ್ಲ ಚೀಲದಲ್ಲಿ ತುಂಬಿಸಿಕೊಳ್ತಾನೆ, ತುಂಬಿಸಿಕೊಂಡದ್ದನ್ನೆಲ್ಲ ಹೊತ್ಕೊಂಡು ಹೋಗುತ್ತಾನೆ. ಫಲಿತವಾಗಿ ಏನಾಯ್ತು? ಈಗ ಹೊರಲಾರ್ದೆ ಸಾಯ್ತಿದ್ದಾನೆ. ಈ ದಿನ ಬಹಳ ಜನರು ಬಹಳ ಬ್ಯುಸಿಯಾಗಿದ್ದಾರೆ. ಯಾವುದರಲ್ಲಿ ಗೊತ್ತಾ? ಕೂಡಿಟ್ಕೊಳ್ಳುವ ವಿಷಯದಲ್ಲಿ. 1 ಮನೆ ಇದ್ರೆ ಸಾಕಾಗೋದಿಲ್ಲ, 1 ಎಕರೆ ಜಮೀನಿದ್ರೆ ಸಾಲೋದಿಲ್ಲ, 1 ಕಾರಿದ್ರೆ ಸಾಲೋದಿಲ್ಲ. ಕೂಡಿಸಿಕೊಳ್ತಾ ಹೋಗ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ನಾವು ಸಾಯುವಾಗ ಏನಾದರೂ ತಕೊಂಡು ಹೋಗ್ತೇವಂತೀರಾ? ಏನು ತಕೊಂಡು ಹೋಗಲ್ಲ ಎಂದು ಎಷ್ಟು ಚೆನ್ನಾಗಿ ಹೇಳ್ತೀರಿ ನೋಡಿ. ಯಾಕೆ? ಎದಕ್ಕಾಗಿ? ಬರುವಾಗ ಏನನ್ನೂ ತಕೊಂಡು ಬರಲಿಲ್ಲ. ಬರುವಾಗ ನಾವು ಬರಿಗೈಯಿಂದಲೇ ಬಂದಿದ್ದೇವೆ. ಬರುವಾಗ ನಾವು ಒಬ್ಬಂಟಿಗರಾಗಿಯೇ ಬಂದಿದ್ದೇವೆ. ಬರುವಾಗ ಖಾಲಿ ಕೈಯಿಂದಲೇ ಬಂದಿದ್ದೇವೆ. ಮತ್ತೆ ಹೋಗುವಾಗ ಏನು ತಕೊಂಡು ಹೋಗೋದಿಲ್ಲ, ಏನು ಹಿಡ್ಕೊಂಡು ಹೋಗೋದಿಲ್ಲ. ಆದರೆ ದಯವಿಟ್ಟು ಕೇಳಿ, ನೀವು ಹೇಗೂ ಏನೂ ತಕೊಂಡು ಹೋಗೋದಿಲ್ವಲ್ಲ, ಆ ರೀತಿ ಏನನ್ನೂ ಕೂಡ ತಕೊಂಡು ಹೋಗಲಾರದಂತಹ ನೀವು ನಿಮಗಿರುವವುಗಳನ್ನು ಹಂಚಿಕೊಡುವುದಾದರೆ ಏನ್ ಜರುಗುತ್ತೆ ಗೊತ್ತಾ? ಭೂಮಿಯ ಮೇಲೆ ನಿಮಗೆ ಆಶೀರ್ವಾದ ದೊರಕುತ್ತದೆ ಮತ್ತು ಪರಲೋಕದಲ್ಲಿ ಐಶ್ವರ್ಯವನ್ನು ಹೊಂದಿಕೊಳ್ಳುತ್ತೀರಿ. ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ತೇನೆ ಕೇಳಿ. ನಮ್ಮ ತೋಟದಲ್ಲಿ ಮಾವಿನ ಮರ ಇದೆ ಅಂದ್ಕೊಳ್ಳಿ. ಆ ಮಾವಿನ ಮರಕ್ಕೆ ಬಹಳ ಹಣ್ಣು ಬಿಟ್ಟಿದ್ದಾವೆ ಅಂದ್ಕೊಳ್ಳಿ. ಉಪ್ಪಿನಕಾಯಿ ಮಾಡಿಕೊಳ್ಳುವುದಕ್ಕಾಗಲಿ ಇಲ್ಲವೇ ಹಣ್ಣು ಹಾಕುವುದಕ್ಕಾಗಲಿ ಮನೆ ಯಜಮಾನಳು ಏನ್ ಮಾಡ್ತಾಳೆ ಗೊತ್ತಾ? ತಾನು ಕಡಿದುಕೊಂಡಿರುವಂತಹ ಕಾಯಿಗಳನ್ನು 10 ಕಾಯಿ ಕಡಿದ್ರೆ 10 ಕಾಯಿ, 20 ಕಾಯಿ ಕಡಿದ್ರೆ 20 ಕಾಯಿ, ತಮ್ಮ ಮನೆ ಸುತ್ತಲಿರುವವರಿಗೆ 1 ಕಾಯನ್ನು ಕಳಿಸುತ್ತಾಳೆ. ನಿಮ್ಮ ಸಾರಲ್ಲಿ ಹಾಕೊಳ್ರಿ ಎಂದು. ಹೀಗೆ ಪಾಪ ಕನಿಷ್ಠ 1 ಕಾಯಿ ಆದರೂ ಕಳಿಸ್ತಾಳೆ. ಒಂದು ವೇಳೆ ಆ ಮಾವಿನಕಾಯಿ ಹಣ್ಣಾಗಿದ್ದಾವೆ ಅಂದ್ಕೊಳ್ಳಿ, 100 ಆಗಲಿ ಇಲ್ಲವೇ 200 ಆಗಲಿ ಮಾವಿನ ಹಣ್ಣು ಆಗಿದಾವೆ ಅಂದ್ಕೊಳ್ಳಿ. ಆ ಸಹೋದರಿ ಏನ್ ಮಾಡ್ತಾಳೆ ಗೊತ್ತಾ? ಬೀದಿಯಲ್ಲಿರುವವರಿಗೆಲ್ಲ ಒಯ್ದು ಕೊಡ್ತಾಳೆ. ತಕೊಳ್ಳಿ ಎಂದು ಹಂಚಿಕೊಡ್ತಾಳೆ. ನಮ್ಮ ಮಾವಿನ ಮರ ಬಹಳ ಚೆನ್ನಾಗಿ ಹಣ್ಣು ಬಿಟ್ಟಿದೆ ಎಂದು ಹೇಳ್ತಾಳೆ. ಅವರಿಗೊಂದೆರಡು ಹಣ್ಣು, ಇವರಿಗೊಂದೆರಡು ಹಣ್ಣು, ಹೀಗೆ ಹಂಚಿಕೊಡ್ತಾಳೆ. ಹಾಗೆ ಹಂಚಿಕೊಡುವುದರಿಂದ ಅವಳಿಗೆ ಎಷ್ಟೋ ಸಂತೋಷ ಆಗುತ್ತೆ. ಹೊಂದಿಕೊಳ್ಳುವವರಿಗೂ ಸಂತೋಷ ಆಗುತ್ತೆ, ಕೊಡುವ ಅವಳಿಗೂ ಸಂತೋಷ ಆಗುತ್ತೆ. ಪಕ್ಕದಲ್ಲಿ ಮತ್ತೊಂದು ಮನೆ ಇದೆ, ಅವರ ಹಿಂತಲಲ್ಲೂ ಮಾವಿನ ಮರ ಇದೆ. ಆ ಮಾವಿನ ಮರ ಎಷ್ಟೇ ಹಣ್ಣು ಬಿಟ್ರೂ ಯಾರೊಬ್ಬರಿಗೂ ಹಣ್ಣು ಕೊಡುವ ಬುದ್ಧಿ ಬರಲ್ಲ. ಹಣ್ಣು ಕೊಳ್ತೋದರೂ ಸಂತೋಷ ಪಡುತ್ತಾಳೆ ಹೊರತು ಆ ಮಹಾತಾಯಿ
ಹೌದಲ್ಲ? ಇಲ್ಲ ಅಂತೀರಾ ಅಂಥವರು? ಮನೆಯಲ್ಲಿ ಬಾಳೆಹಣ್ಣು ಇರ್ತವೆ, ತಾವು ತಿನ್ನಲ್ಲ, ಯಾರಿಗೂ ತಿನ್ನಲು ಬಿಡಲ್ಲ. ಬೆಕ್ಕಿಗೂ ಕೂಡ ಅಂಥವ್ರು ಭಿಕ್ಷೆ ಹಾಕಲ್ಲ. ಭಿಕ್ಷೆಗಾರನೇನಾದ್ರೂ ಬಂದಿದ್ದಾನಂದ್ಕೊಳ್ಳಿ, ಹೇಗೂ ಇದನ್ನು ನಾವು ತಿನ್ನೋದಿಲ್ವಲ್ಲ, ಈ ಸಾರು ವಾಸನೆ ಬರ್ತಾ ಇದೆಯಲ್ಲವೇ, ಏನಪ್ಪಾ ಇಲ್ಲಿ ಬಾ, ಇದು ಮಾಂಸ ಸಾರಿದೆ. ಮಾಂಸ ಸಾರಾಗಿದೆಯಾ? ನಿನ್ನೆ ಬೆಳಗ್ಗೆ ಮಾಡಿರುವ ಮಾಂಸ ಸಾರು ಅದನ್ನು ಭಿಕ್ಷೆಗಾರನಿಗೆ ಕೊಡುವುದಾದ್ರೆ ಅವನಿಗೆ ನೀವು ಹಾಕಿದ್ರೆ ಅವನು ತಿಂದ್ರೆ ಪಾಪ ಅವನಿಗೆ ರೋಗ ಬರುತ್ತೆ. ಕೊಳುತೋಗಿರುವುದನ್ನು, ಬೂಜಿಡಿದಿರುವುದನ್ನು, ವಾಸನೆ ಬರುವುದನ್ನು ಯಾವತ್ತೇ ಆಗಲಿ ಯಾರಿಗೂ ಕೊಡಬೇಡಿ. ಯಾಕೆಂದರೆ ಫುಡ್ ಪಾಯ್ಸನ್ ಆಗುತ್ತೆ, ಪ್ರಾಣ ಅಪಾಯಕ್ಕೊಳಗಾಗುತ್ತೆ. ಅದರ ಬದಲಿಗೆ ನಾವು ನೆಚ್ಚಿರುವುದನ್ನು, ನಾವು ಮೆಚ್ಚಿರುವುದನ್ನು ನಾವು ಯಾರಿಗೂ ಕೊಡಲು ಇಷ್ಟಪಡುವುದಿಲ್ಲ. ನಮಗೆ ಬೇಡವಾಗಿರುವುದನ್ನೇ ನಾವು ಕೊಡಲು ಇಷ್ಟಪಡುತ್ತೇವೆ. ಈಗ ಗಮನ ಕೊಟ್ಟು ಕೇಳ್ರಿ. ಬೇರೊಬ್ಬ ಸ್ತ್ರೀಯನ್ನು ತನ್ನ ಮನೆಯ ಹಿಂತಲಲ್ಲಿ ಮಾವಿನ ಮರ ಹಣ್ಣು ಬಿಟ್ಟರೂ ಕೂಡ ಯಾರೊಬ್ಬರಿಗೂ ಕೊಡುವ ಪ್ರಯತ್ನ ಮಾಡಲ್ಲ. ಒಂದು ಮಾವಿನ ಹಣ್ಣು ಕೊಡಲ್ಲ. ಮುಂಚಿತವಾಗಿಯೋ ಸ್ವಲ್ಪ ತಡ ಮಾಡಿಯೋ ಎಲ್ರೂ ಒಂದಲ್ಲ ಒಂದು ದಿವಸ ಈ ಲೋಕಯಾತ್ರೆ ಮುಗಿಸಲೇಬೇಕು. ಎಲ್ಲರಿಗೂ ಹಣ್ಣನ್ನು ಹಂಚಿರುವಂತಹ ಒಳ್ಳೆ ಮನಸ್ಸುಳ್ಳ ಆ ಸ್ತ್ರೀ ಒಂದು ದಿವಸ ಮರಣ ಹೊಂದುತ್ತಾಳೆ. ದಯವಿಟ್ಟು ಕೇಳಿ. ಆ ಬೀದಿಯಲ್ಲಿರುವವರೆಲ್ಲ ಪೈಪೋಟಿ ಮಾಡುತ್ತಾರೆ. ಎದಕ್ಕಾಗಿ? ಆಕೆಯ ಶವಪೆಟ್ಟಿಗೆ ಹೋರುವುದಕ್ಕಾಗಿ. ಅರ್ಥವಾಗ್ತಿದೆಯಾ? ಸಹಾಯ ಮಾಡಿದ ಒಬ್ಬ ಸ್ತ್ರೀಯಾಗಲಿ ಮರಣ ಹೊಂದಿದಾಗ, ಇಲ್ಲವೇ ಪುರುಷನು ಮರಣ ಹೊಂದಿದಾಗ, ಹೀಗೆ ಸಹಾಯ ಮಾಡುವ ಮನುಷ್ಯನು ಸಾಯುವಾಗ ಜನರೇನ್ ಮಾಡ್ತಾರೆ ಗೊತ್ತಾ? ಪೈಪೋಟಿ ಮಾಡುತ್ತಾರೆ. ಅವರನ್ನು ನಾವು ಹೊರ್ತೇವೆ ಎಂಬುದಾಗಿ. ಕೈ ಬಿಗಿಯಾಗಿ ಹಿಡ್ಕೊಂಡು ಹಣ್ಣು ಕೊಡಲಾರ್ದ ಆ ಸ್ತ್ರೀ ಕೂಡ ಒಂದು ದಿನ ಮರಣ ಹೊಂದುತ್ತಾಳೆ. ಆ ಬೀದಿಯಲ್ಲಿ ಬನ್ರಯ್ಯ ಎಂದು ಬೇಡಿಕೊಂಡ್ರು ಒಬ್ರು ಬರಲಿಲ್ಲ ಪ್ರಿಯರೇ. ಚೀಚಿ, ಕೆಲ್ಸಕ್ಕೆ ಬರದವಳು, ಒಳ್ಳೇದಾಯ್ತು ಸತ್ತು. ಅವಳಿಗೆ ಯಾರು ಹೋರ್ತಾರೆ? ಇದರಲ್ಲಿ ಏನ್ ಅರ್ಥ ಆಗ್ತಿದೆ ನಿಮಗೆ? ಹಂಚಿಕೊಡುವಂತಹ ಜೀವಿತದಲ್ಲಿ ಆಶೀರ್ವಾದ ಅಡಕವಾಗಿದೆ. ಈ ದಿನ ಈ ವಾಕ್ಯ ಕೇಳುವಂತಹ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಇದನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಈ ಲೋಕಯಾತ್ರೆ ಮುಗಿಸಿ ಒಂದು ದಿನ ನಾವು ಹೊರಟು ಹೋಗುತ್ತೇವೆ. ಹೊರಟು ಹೋಗುವಾಗ ದಯವಿಟ್ಟು ಮರೆಯಬೇಡಿ, ನಾವು ಹೊಂದಿಕೊಂಡಿರುವುದೆಲ್ಲ ಏನಿದೆಯೋ ಅದನ್ನು ಹಂಚಿಕೊಟ್ಟು ಹೋಗೋಣ. ಹಾಗೆ ಹಂಚಿಕೊಟ್ಟು ಹೋಗುವಾಗ ಹುಡ್ಕೊಂಡು ಯಾರೂ ಸಾಯುವುದಿಲ್ಲ ಪ್ರಿಯರೇ, ಹುಡ್ಕೊಂಡು ಸಾಯೋದಿಲ್ಲ. ನನಗೆ ಪರಿಚಯಿಸ್ತಾ ಒಂದು ಕುಟುಂಬ ಇದೆ. ತಂದೆ ಮರಣ ಹೊಂದುತ್ತಾನೆ. ಸಮಾಧಿ ಕಾರ್ಯಕ್ರಮದ ಕುರಿತಾಗಿ ಅವನ ಮಕ್ಕಳು ಯೋಚಿಸ್ತಾ ಇಲ್ಲ. ಅವರು ಆಲೋಚಿಸ್ತಿರೋದೇನೆಂದ್ರೆ, ಆ ಹೊಲ ಯಾರಿಗೆ ಕೊಡಬೇಕು, ಈ ಮನೆ ಯಾರು ತೆಗೆದುಕೊಳ್ತಾರೆ, ಆ ಬಂಗಾರ ಯಾರು ತೆಗೆದುಕೊಳ್ತಾರೆ, ಇದೇ ಅವರ ಯೋಚನೆಯಾಗಿತ್ತು. ಯಾಕೆ ಗೊತ್ತಾ? ತಂದೆ ಹಂಚಿಕೊಡಲಿಲ್ಲ, ಸುಮ್ನೆ ಕೂಡಿಸಿಕೊಳ್ತಾ ಇದ್ದ. ಕನಿಷ್ಠ ಈಗ ಸಮಾಧಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಯಾರೊಬ್ಬರಿಲ್ಲದೆ ಹೊಡೆದಾಡಿಕೊಳ್ಳಲು ಶುರು ಮಾಡಿದ್ರು. ಜಗಳವಾಡ್ತಾ ಇದ್ರು. ಯಾರು? ಪುತ್ರರು, ಪುತ್ರಿಯರು. ಎಂಥ ದೌರ್ಭಾಗ್ಯ ನೋಡಿ. ಸಹೋದರ ಸಹೋದರಿಯರೇ, ಬಿಗಿ ಹಿಡಿಯುವಂಥವನು ಶಪಿಸಲ್ಪಡುತ್ತಾನೆ, ಆದರೆ ಹಂಚಿಕೊಡುವವನು ಆಶೀರ್ವದಿಸಲ್ಪಡುತ್ತಾನೆ. ಸ್ವಾರ್ಥತೆಯಿಂದ ಜೀವಿಸಬೇಡಿ. ನನಗಿಲ್ಲದ ಆನಂದ ಬೇರೆಯವರಿಗಿರಬಾರದು, ನನಗಿಲ್ಲದಂತಹ ಸಂತೋಷ ಬೇರೆಯವರಿಗೂ ಇರಬಾರದು, ನನಗಿಲ್ಲದಿರುವ ಸುಖ ಬೇರೆ ಯಾರಿಗೂ ಇರಬಾರದು. ಅದು ಸ್ವಾರ್ಥತೆಯಾಗಿದೆ. ನೀವು ಉದ್ಧಾರವಾಗಬೇಕೆಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸ್ವಾರ್ಥತೆಯನ್ನು ಬಿಡಿರಿ. ಯಾಕೆಂದರೆ ಸ್ವಾರ್ಥತೆ ಯಾರೊಬ್ಬರಿಗೂ ಉದ್ಧಾರ ಮಾಡೋದಿಲ್ಲ, ಒಳ್ಳೆಯವರಾಗಿ ಇರಲು ಬಿಡೋದಿಲ್ಲ, ಬದಲಾಗಲು ಬಿಡೋದಿಲ್ಲ. ಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ ದಿವ್ಯವಾದ ಸಂದೇಶದ ಮೂಲಕ ನಮಗೆ ಬೇಕಾದ ಅಮೂಲ್ಯವಾದ ಪಾಠಗಳು ಪ್ರತಿ ಸಾರಿ ನಮಗೆ ಕಲಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ನಾವು ರಕ್ಷಿಸಲ್ಪಟ್ಟು ಬದಲಾಗುವುದಾದರೆ ಅನೇಕ ಜನರನ್ನು ರಕ್ಷಣೆಗೆ ನಡೆಸುವುದಕ್ಕೋಸ್ಕರ ಕೈಲಾದ ಪ್ರಯಾಸ ಪಡಬೇಕು. ಅದು ನಮಗೆ ಆಶೀರ್ವಾದಕರ, ನಿಮಗೆ ಮಹಿಮೆಕರವಾಗಿರುತ್ತೆ, ಅನೇಕರಿಗೂ ಆಶೀರ್ವಾದಕರವಾಗಿರುತ್ತೆ. ಅದಕ್ಕಾಗಿಯೇ ದೇವರೇ, ನಮ್ಮ ಕುಟುಂಬಗಳನ್ನು ರಕ್ಷಣೆಯಲ್ಲಿ ನಡೆಸುವಂತಹ, ಬಂಧುಗಳನ್ನು ರಕ್ಷಣೆಯಲ್ಲಿ ನಡೆಸುವಂತಹ, ಸ್ನೇಹಿತರನ್ನು ರಕ್ಷಣೆಯಲ್ಲಿ ನಡೆಸುವಂತಹ ಕೃಪೆ ನಮಗೆ ದಯಪಾಲಿಸಿರಿ. ಗರ್ವಕ್ಕೆ ಅವಕಾಶ ಕೊಡದೆ, ಸ್ವಾರ್ಥತೆಯಿಂದ ಜೀವಿಸಲಾರದೆ ದೇವರೇ, ನಿಮ್ಮ ಮಕ್ಕಳಾಗಿ ಪ್ರೀತಿಯಿಂದ ಜೀವಿಸಿ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವಂತಹ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಈ ದಿನವಿಡೀ ನಾವು ಮಾಡುವ ಕೆಲಸದಲ್ಲಿ ನಮ್ಮ ಜೊತೆ ಇರ್ರಿ. ನಮಗೆ ವ್ಯತಿರೇಕವಾಗಿ ಎದ್ದೇಳುವ ಯಾವುದೇ ಸೈತಾನನ ಆಯುಧಗಳಾಗಲಿ ಕುತಂತ್ರವಾಗಲಿ ನಿಲ್ಲಲಾರದಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.